ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಪರಿಶುದ್ಧರು ಆದ ತಂದೆಯಾದ ದೇವರು ಪ್ರತಿದಿನವೂ ನಮಗೆ ಒಂದು ವಾಕ್ಯವನ್ನು ಕೊಟ್ಟು ದೇವರ ವಾಕ್ಯವನ್ನು ಸಾರಲು ನಮಗೆ ಹೇಳಿದ್ದಾರೆ. ದೇವರ ವಾಕ್ಯವನ್ನು ಪ್ರತಿದಿನ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಅದನ್ನು ಓದಿ ತಿಳಿದುಕೊಳ್ಳಿ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂಬುದಾಗಿ ಹೇಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಿನ ದೇವರು ಕೊಟ್ಟಂಥ ವಾಕ್ಯ ದಾನಿಯೇಲನು ಬರೆದ ಪುಸ್ತಕ 9ನೇ ಅಧ್ಯಾಯ 3ನೇ ವಚನವಾಗಿದೆ. ಆ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ: ಉಪವಾಸವಿದ್ದು ಗೋಣಿ ತಟ್ಟನ್ನು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರಂತರನಾದನು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಈ ವಾಕ್ಯವು ದಾನಿಯೇಲನ ಪ್ರಾರ್ಥನೆ ಆಳವಾದ ಭಾವನೆಯನ್ನು ತೋರಿಸುತ್ತದೆ ನಮಗೆ. ದಾನಿಯೇಲನು ತನ್ನ ಜನರ ಪಾಪಗಳಿಗೆ ಆಗಿ ಮತ್ತು ದೇವರ ಕೃಪೆಯನ್ನು ಬೇಡುವುದಕ್ಕಾಗಿ ತುಂಬ ದೀನನಾಗಿ ದೇವರ ಕೃಪೆಯನ್ನು ಬೇಡುವ ತುಂಬ ದೀನತೆಯೊಂದಿಗೆ ದೇವರ ಮುಂದೆ ಬಂದನು ಎಂಬುದಾಗಿ ಈ ವಾಕ್ಯ ನಮಗೆ ಹೇಳಲ್ಪಡುತ್ತದೆ. ಉಪವಾಸವಿದ್ದು ಗೋಣಿ ತಟ್ಟು ಬೂದಿ ಇವು ಅವನ ಮನಸ್ಸಿಗೆ ಪಶ್ಚಾತ್ತಾಪದ ವಿನಯ ಮತ್ತು ಸಂಪೂರ್ಣ ಶರಣಾಗತಿ ಸಂಕೇತವನ್ನು ಅವನು ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತದೆ. ಆದರೆ ಸಂಪೂರ್ಣವಾಗಿ ಗಮನ, ನಿರೀಕ್ಷೆ ಮತ್ತು ಭರವಸೆಯನ್ನು ದೇವರ ಮೇಲೆ ಇಟ್ಟಿದ್ದನು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಇಲ್ಲಿ ನಾವು ಕಲಿಯುವುದೇನೆಂದರೆ, ದೇವರು ನಮ್ಮ ಹೊರಗಿನ ವಿಧಾನಕ್ಕಿಂತ ನಮ್ಮ ಹೃದಯದ ಸ್ಥಿತಿ ಮತ್ತು ಆಂತರ್ಯವನ್ನು ನೋಡುವ ದೇವರಾಗಿದ್ದಾರೆ. ಪಶ್ಚಾತ್ತಾಪದಿಂದ ನಾವು ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಸಂಗಡ ಮಾತನಾಡುತ್ತಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬುದಾಗಿ ಈ ವಚನ ನಮಗೆ ತಿಳಿಯಪಡಿಸುತ್ತದೆ. ಇದಾಗಿದೆ ನಾವು ಈ ದಿನ ಮುಖ್ಯವಾಗಿ ತಿಳಿದುಕೊಂಡದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಎಲ್ಲ ಪ್ರಾರ್ಥನೆ ಮನವಿಗಳನ್ನು ನಮಗೆ ಕಳಿಸಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳುತ್ತೇನೆ. ಆಮೇನ್.